ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಟಗರು ಪಲ್ಯದ ಕಹಾನಿ ಶುರುವಾಗಿದೆ. ಹಾಗಂತ ಆ ಟಗರು ಪಲ್ಯ ಸಿನಿಮಾಗೂ ಇದಕ್ಕೂ ನಯಾ ಪೈಸೆ ಸಂಬಂಧವಿಲ್ಲ. ಆದರೆ ಇಲ್ಲಿ ಟಗರು ಗುಟುಗುರು ಹಾಕದೆ ಸೈಲೆಂಟ್ ಆಗಿರೋದ್ರ ಹಿಂದಿನ ರಹಸ್ಯವೇ ರಣರೋಚಕ. ಒಳನೋಟದ ಪಕ್ಕಾ ಮಾಹಿತಿಯಂತೆ ಸಿಎಂ ಮೌನ ವ್ರತದ ಮರ್ಮವೇ ಎದುರಾಳಿಗಳ ಪಾಲಿಗೆ ಸಿಂಹ ಸ್ವಪ್ನ ಎನ್ನಲಾಗ್ತಾ ಇದೆ. ಜ್ವಾಲಾಮುಖಿಯಂತೆ ಸ್ಫೋಟಿಸುತ್ತಿದ್ದ ಸಿಎಂ ಸೈಲೆಂಟ್ ಆಗಿದ್ದಾರ? ಬೆಂಕಿ ಚೆಂಡಿ ನಂಗಿದ್ದವರು ಕಾಂಪ್ರಮೈಸ್ ಪಾಲಿಟಿಕ್ಸ್ ಮಾಡ್ತಿದ್ದಾರ? ಖಡಕ್ ರಾಮಯ್ಯ, ಪವರ್ಫುಲ್ ರಾಮಯ್ಯ, ನಿರ್ದಾಕ್ಷಿಣ್ಯ ರಾಮಯ್ಯ, ಇದು ನಿಜಕ್ಕೂ ಸಿದ್ದರಾಮಯ್ಯನವರಿಗಿರೋ ಅನ್ವರ್ಥಗಳು. ಇಂಥ ಟಗರು ಪಲ್ಯದಂತ ನಾಯಕ ಇವತ್ತು ಸೈಲೆಂಟ್ ರಾಮಯ್ಯ ಆಗಿಬಿಟ್ಟಿದ್ದಾರೆ ಅಂತ ಅವರ ಆಪ್ತರೇ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಅರೆ ಇದೇನಪ್ಪ, ಕಡಕ್ ಬಾಡೂಟದಂಗಿದ್ದವರು ಈಗ ಖಾಲಿ ಪಲಾವ್ ಅನ್ನೋ ಚರ್ಚೆ ಸಿಎಂ ಆಪ್ತ ವಲಯದಲ್ಲೇ ಫುಲ್ ಚರ್ಚೆ ಆಗ್ತಿದ್ಯಂತೆ. ಈ ಸತ್ಯದ ಬೆನ್ನು ಬಿದ್ದ ಒಳನೋಟ ಪವರ್ ಪ್ಯಾಕ್ ಕಹಾನಿ ಜೊತೆ ಮರಳಿದೆ. ಇದು ನಿಜಕ್ಕೂ ಅಂತಿಂತ ಫೋಕಸ್ ಸ್ಟೋರಿ ಅಲ್ಲವೇ ಅಲ್ಲ. ರಾಮಕೃಷ್ಣ ಹೆಗಡೆ, ದೇವೇಗೌಡ, ಜೆಎಚ್ ಪಟೇಲ್ ರಂತವರ ಜೊತೆಯಲ್ಲಿ ರಾಜಕೀಯ ಪಟ್ಟುಗಳನ್ನ ಕಲಿತ ಸಿದ್ದರಾಮಯ್ಯನವರ ಪಗಡೆ ಆಟದ ಮತ್ತೊಂದು ದಾಳ ಅಷ್ಟೇ ಅಂತಿವೆ ಆಪ್ತ ಮೂಲಗಳು. ಅಬ್ಬರಿಸಿ ಬೊಬ್ಬಿರದವರೆಲ್ಲ ಬಾಯಿಗೆ ಬೀಗ ಹಾಕಿಕೊಂಡ್ರ? ಸೆಪ್ಟೆಂಬರ್ ಕ್ರಾಂತಿ ಬಾಂಬ್ ಮೇ ಬರ್ತಿದ್ರು ಸಿಡಿಯಲಿಲ್ಲ ಯಾಕೆ? ಒಳ ನೋಟಕ್ಕಿರೋ ಅಂಕಿ ಅಂಶಗಳು ಈ ಹಿಂದೆ ಅಬ್ಬರಿಸಿ ಬೊಬ್ಬಿರಿದವರ ಗಣಿತದ ಸಾಕ್ಷಿಯಾಗಿ ಹೇಳ್ತಿದ್ದೀವಿ. ಇದು ಸಿದ್ದರಾಮಯ್ಯನವರ ರಣನೀತಿಯ ಮತ್ತೊಂದು ಮಜಲು ಅಷ್ಟೇ. ಕಳೆದ ವರ್ಷ ಅಂತ್ಯದಲ್ಲಿ ಕಾಂಗ್ರೆಸ್ನಲ್ಲೊಂದು ಬಾಂಬ್ ಸ್ಫೋಟಿಸಿತ್ತು. ಮಾತು ಕೊಟ್ಟಿದ್ದೀರಿ ಮರೆಯದಿರಿ ಅಂತ. ಪದೇ ಪದೇ 4 ಗೋಡೆ ಹೆಸರಲ್ಲಿ ಸಿಎಂ ಕುರ್ಚಿ ಬಿಡುವಂತೆ ಡಿಸಿಎಂ ಹೋದಲ್ಲಿ ಬಂದಲ್ಲಿ ನೆನಪಿಸ್ತಾನೆ ಇದ್ರು. ಹಂಗೂ ಹಿಂಗೂ ದೂಡಿಕೊಂಡೇ ಬಂದ ಆಟ ಇನ್ನೇನು ಫೈನಲ್ಸ್ ಅನ್ನೋವಾಗ್ಲೇ ದಾವಣಗೆರೆ ಉಪಸಮರ ಹೆಸರಲ್ಲಿ ಲಡ್ಡು ಬಂದು ಬಾಯಿಗೆ ಬಿದ್ದಂತಾಗಿದೆ ಎನ್ನಲಾಗ್ತಿದೆ. ಬೀಸೋ ದೊಣ್ಣೆಯಿಂದ ಪಾರಾದ್ರೆ 100 ವರ್ಷ ಆಯಸ್ಸು. ಅಳೆದು ತೂಗಿ ಮೌನ ವ್ರತ ಹೆಸರಲ್ಲಿ ತೋಡಿದ್ರಾ ಕೆಡ್ಡ? ಸಿಂಹವನ್ನ ಬಲಗಿದ್ಯೋ ಇಲ್ವೋ ಅಂತ ಯಾರೂ ಚೆಕ್ ಮಾಡಿ ನೋಡೋ ತಾಕತ್ತು ತೋರಲ್ಲ. ಹಾಗೆಯೇ ಸುಮ್ಮನಿರೋ ಟಗರು ಗುಮ್ಮೊಲ್ಲ ಅಂತಾನೂ ಊಹಿಸೋಕ್ಕಾಗಲ್ಲ. ಎಸ್, ಒಳನೋಟದ ಪಕ್ಕಾ ಮಾಹಿತಿಯಂತೆ ಸಿದ್ದರಾಮಯ್ಯನವರ ಸೈಲೆನ್ಸ್ ಹಿಂದೆ ದೊಡ್ಡದೊಂದು ಉದ್ದೇಶ ಇದೆಯಂತೆ. ಸಾಲು ಸಾಲು ಮುಸ್ಲಿಂ ನಾಯಕರು ಆಪ್ತರ ವಿರುದ್ಧ ಕ್ರಮ ಆಗ್ತಿದ್ರು. ಸಿದ್ದರಾಮಯ್ಯ ಸುಮ್ಮನಿರೋ ಹಿಂದೆ ರಣತಂತ್ರವಿದೆ ಅಂತಾನೆ ಉಲ್ಲೇಖಿಸಲಾಗ್ತಿದೆ. ಪವರ್ ಫೈಟ್ ಅನ್ನೋ ಸೆರಗಿನ ಕೆಂಡವಿನ್ನೂ ಜೀವಂತವಿದೆ. ಹಾಗಾಗಿ ಅದರಿಂದ ಪಾರಾಗಲು ಈ ಮುಸ್ಲಿಂ ನಾಯಕರ ತಲೆದಂಡದ ಅಗ್ನಿಕುಂಡ ಹೀಗೆ ಪ್ರಜ್ವಲಿಸಲಿ ಅನ್ನೋ ಲೆಕ್ಕಾಚಾರವಿದ್ಯಂತೆ. ಒಮ್ಮೆ ಈ ಇಬ್ಬರು ನಾಯಕರ ಮಾತುಗಳನ್ನ ಕೇಳಿಸ್ಕೊಂಡ್ಬಿಡಿ. ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ, ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗ್ಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ತರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡಕ್ ಆಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರೋ ಬಿಟ್ಟವರೋ ಯಾರಿಗ್ ಗೊತ್ತ್ರಿ? ಕಟ್ಟಾಕೇನು ಕೋಣನ ಕುರಿನ ಏನು ಕಟ್ಟಾಕಕ್ಕೆ? ಸಹಾಯಕರೆಲ್ಲ ಅದೇನೋ ಅವ್ರಿಗೇನೋ ಒಂದು ಯೋಚನೆ ಇದೆಯೋ ನನಗ್ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿ. ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗ್ ಗೊತ್ತಿಲ್ಲಪ್ಪ. ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗ್ಲೂ ಹಂಗೆ ಇದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ನೆ ಮಾತಾಡ್ತಾರ? ಯಾರು ಆಪ್ತರು? ಯಾರು ತೆಗ್ದಿದ್ದಾರೆ? ಎಲ್ಲಾರು ಆಪ್ತರು. ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿದ್ದಾರೆ ಎಲ್ಲಾರು ಮುಖ್ಯಮಂತ್ರಿ ಆಪ್ತರೆ. ನಮ್ಮ ಮುಖ್ಯಮಂತ್ರಿ ಅವರು ನಮ್ಮ ಮುಖ್ಯಮಂತ್ರಿ ಅವರು ಸೈಲೆಂಟ್ ಇವಾಗ ಇರ್ಬೋದು. ಹೇಳಿದ್ರಲ್ಲ, ಸಿಎಂ ಗರಡಿಯ ಪರಮಾಪ್ತ ಕೆಎನ್ ರಾಜಣ್ಣ ನೋಡಿದ್ರೆ ಸಿಎಂ ಅಸಹಾಯಕರಾಗಿದ್ದಾರೆ ಅಂತಿದ್ದಾರೆ. ಇದೇ ಹೊತ್ತಲ್ಲೇ ಮತ್ತೋರ್ವ ಬಂಟ ಜಮೀರ್ ಟಗರು ಸುಮ್ಮನಿಲ್ಲ ಗುಮ್ಮುತ್ತೆ ಅಂತಾರೆ. ಹಾಗಂತ ಈ ಎರಡು ವ್ಯತಿರಿಕ್ತ ಹೇಳಿಕೆಗಳು ಸಿಎಂ ಪಾಳೆಯದ್ದೇ ಅನ್ನೋದು ವಿಶೇಷ.
ಡಿಸಿಎಂ ಬಣದ ಬಸವರಾಜ್ ಶಿವಗಂಗಾ, ಇಕ್ಬಾಲ್ ಹುಸೇನ್ ಕ್ರಾಂತಿ ಕಹಳೆ ಊದಿದ್ದೇ ಊದಿತ್ತು. ಇತ್ತ ಡಿಕೆಶಿ ಕೂಡ ದೆಹಲಿ ಪರೇಡ್ ಮಾಡಿದ್ದು. ಇತ್ತ ಸಮಯಕ್ಕಾಗಿ ಕಾಯ್ತಾ ಇದ್ದವರಂತೆ ಸಿಎಂ ಇವತ್ತು ದಗದಗಿಸ್ತಾ ಇರೋ ಬೆಂಕಿಗೆ ಪರೋಕ್ಷವಾಗಿಯೇ ತುಪ್ಪ ಸುರಿದು ಪೋಷಿಸುತ್ತಿದ್ದಾರೆ ಅಂತಿವೆ ಆಪ್ತ ಮೂಲಗಳು. ಈ ಮುಸ್ಲಿಂ ಸಮುದಾಯದ ಕಿಚ್ಚು ಎಷ್ಟು ಜೀವಂತವಾಗಿರುತ್ತೋ ಅಷ್ಟು ತಮ್ಮ ಕುರ್ಚಿಯೂ ಭದ್ರ ಅನ್ನೋ ಚಾಣಕ್ಯ ನೀತಿ ಸಿಎಂ ರದ್ದು ಅಂತಾನೂ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ಸಿದ್ದರಾಮಯ್ಯವರು ಸೈಲೆಂಟ್ ಆದ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅದೇ ರೀತಿಯಾಗಿ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇರೋದು. ಹಾಗಾದರೆ ಅವರು ಸೈಲೆಂಟ್ ಆಗಿರುವುದರ ಹಿಂದೆ ಇರುವಂಥ ರಣತಂತ್ರ ಏನಾದರೂ ಇದೆಯಾ ಅಥವಾ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರಾ? ನೋಡಿ, ಇಷ್ಟು ದಿನ ಗರ್ಜಿಸಿದ್ದಂಥ ಸಿಎಂ ಸಿದ್ದರಾಮಯ್ಯವರು ಏಕ್ದಮ್ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಅದರ ಹಿಂದೆ ಏನೋ ಒಂದು ಕಾರ್ಯತಂತ್ರ ಇದ್ದೇ ಇರುತ್ತೆ. ನೋಡಿ, ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಪವರ್ ಫೈಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅವರು ಸೈಲೆಂಟಾಗಿ ಇದ್ದುಕೊಂಡು ಅದನ್ನು ಬಾಯಿ ಮುಚ್ಚಿದ್ರ ಪವರ್ ಫೈಟ್ನ ವಿಚಾರವಾಗಿ ಸಿದ್ದರಾಮಯ್ಯವರು ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ರಾಜ್ಯದಲ್ಲಿ ಮುಸ್ಲಿಮರ ಕಿಚ್ಚು ಜೋರಾಗ್ತಾ ಇದೆ. ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೀತಾರೆ ಅಲ್ಪಸಂಖ್ಯಾತ ಕೆಲ ಮುಖಂಡರು. ಸೊ ಅದು ಒಂದು ಕಡೆ ಆಯಿತು, ಯಾವುದನ್ನು ಕೂಡ ಚಕ್ರ ಎತ್ತಾ ಇಲ್ಲ. ಮತ್ತೊಂದು ಕಡೆ ಇದರ ನಡುವೆ ಒಂದು ಗಾದೆ ಮಾತಿದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತೆ. ಈ ಒಂದು ಮುಸ್ಲಿಂ ಕಿಚ್ಚಿದೆಯಲ್ಲ, ಇದರಿಂದ ಬೀಸೋ ದೊಣ್ಣೆಯಿಂದ ಪಾರಾದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನೋ ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಣಕ್ಕೆ ಸಿಎಂ ಸಿದ್ದರಾಮಯ್ಯವರು ಸೈಲೆಂಟ್ ಆಗಿದ್ದುಕೊಂಡೇ ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾದರೆ ಇದೆಲ್ಲದರ ಹಿಂದಿರುವಂಥ ಅಜೆಂಡಾ ಏನು, ಒಳನೋಟ ಏನು ಹೇಳುತ್ತೆ, ಅದೇ ಇಂಪಾರ್ಟೆಂಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಿದರ ಒಳನೋಟ? ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಬಣದಿಂದ ಒಂದು ಪಟ್ಟು ಹಾಕಲಾಗಿದೆ ಅನ್ನುವಂಥ ಚರ್ಚೆಗಳು ಗಂಭೀರವಾಗಿ ಈ ಒಂದು ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧವಾಗಿ ಇರ್ತಕ್ಕಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ತಾವೇ ಒಂದಷ್ಟು ಪ್ರಯಾಸವನ್ನು ಪಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಈ ದಾವಣಗೆರೆ ಬೆಳವಣಿಗೆ ಹೋಗ್ತಿರ್ಲಿಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಇಷ್ಟು ಮಟ್ಟದ ಬೆಳವಣಿಗೆ ಆಗಿರೋದ್ರಿಂದ ನಾನು ಏನೇ ಮಾತಾಡಿದ್ರು ತಪ್ಪಾಗುತ್ತೆ, ಈ ಯಾರೇ ಪರವಾಗಿ ವಕಾಲತ್ತು ವಹಿಸಿದ್ರು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಯಾಕಂದ್ರೆ ಅವರ ಆಪ್ತರ ಜೊತೆಗೆ ಅವರೇ ಮಾತನಾಡ್ತಾ ಸಂದರ್ಭದಲ್ಲಿ ಈ ತರಹ ಮಾಡ್ತಾರೆ ಮುಸ್ಲಿಂ ಮುಖಂಡರು ಅಂತ ನಾನು ಭಾವಿಸಿರ್ಲಿಲ್ಲ. ನಾನು ಕೂಡ ಸಾಕಷ್ಟು ಬಾರಿ ಅವರಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಮಾಡಿದೆ, ಹೋಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅನ್ನುವಂಥ ಮಾತುಗಳನ್ನು ಹೇಳಿದೆ. ಅದಾದ್ರೂ ಕೂಡ ನನ್ನ ಮಾತನ್ನು ವಿಶ್ಲೇಷಿಸಿ ಕೂಡ ಅವರು ಒಂದು ಚುನಾವಣಾ ಪ್ರಚಾರಕ್ಕೆ ಹೋಗಲಿಲ್ಲ. ಈಗ ಪಕ್ಷ ವಿರೋಧ ಚಟುವಟಿಕೆಯನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರ ಮೇಲೆ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಮಾತನಾಡಿದ್ದಾದಲ್ಲಿ ಮತ್ತೆ ನನಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಸಿಟ್ಟಾಗಬಹುದು. ಯಾಕಂದ್ರೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಂತ ನಾಯಕರನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ. ಒಂದು ಕ್ರಮೇಣ ಕೋರಿಕೆಯನ್ನು ಕೂಡ ಮನವಿ ಮಾಡಿದ್ರು ಕೂಡ ಅಲ್ಲಿ ಒಂದಷ್ಟು ನನಗೆ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ನಾನು ಸೈಲೆಂಟ್ ಆಗಿದ್ದೇನೆ. ಈ ಮಟ್ಟದ ಬೆಳವಣಿಗೆ ಆಗ್ತದೆ ಅನ್ನುವಂಥದ್ದು ನನಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಈ ಮಟ್ಟದ ಬೆಳವಣಿಗೆ ಆಗಿದೆ, ಇದನ್ನ ಸಮಾಧಾನವಾಗಿ ಕೂಡ ನಿರ್ವಹಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಗಮನ ಇಟ್ಟು ಕೂತಂತ ಸಂದರ್ಭದಲ್ಲಿ ಈ ತರದ ಬೆಳವಣಿಗೆಗಳನ್ನ ಮಾಡ್ಕೋಬಾರ್ದಾಗಿತ್ತು, ಮಾಡ್ಕೊಂಡಿದ್ದಾರೆ. ಸಾಧ್ಯವಾದಷ್ಟು ನಾವು ಅದನ್ನು ಮನವರಿಕೆ ಮಾಡಿಕೊಟ್ಟು ಸಮಾಧಾನವಾಗಿ ಬಗೆಹರಿಸುವಂತ ಕೆಲಸವನ್ನು ಮಾಡಬೇಕೇ ಹೊರತು ಈಗ ಮುಂದಿನ ದಿನಗಳಲ್ಲಿ ಈಗ ನಾನು ಮಾತಾಡ್ತಾ ಹೋದ್ರೆ ಅದು ಪಕ್ಷದಲ್ಲಿ ಇನ್ನೊಂದು ಹಂತದ ಬೆಳವಣಿಗೆಗೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.